ಹಾಯ್ ಗೈಸು, ನಮಸ್ಕಾರ. ಈಗಿದ್ದೀನಿ ನಿಮ್ಮ ಇನ್ನೊಂದು ವಿಡಿಯೋ ಜೊತೆ. ನನ್ನ ಮೊದಲನೆಯ ವಿಡಿಯೋ ಆಗಿತ್ತು, ನಿಮ್ಗೆ ಆಗಲೇ ಮೊದಲೇ ಪೋಸ್ಟ್ ಮಾಡಿದ್ದೆ. ಅದೇ ವಿಡಿಯೋದಲ್ಲಿ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಇನ್ನೊಂದು ಸ್ವಲ್ಪ ದಿನದಲ್ಲೇ ನಿಮ್ಗೊಂದು ವಿಡಿಯೋ ಮಾಡ್ತೀನಿ ಅಂತ. ಈಗ ಇನ್ನೊಂದು ವಿಡಿಯೋದಲ್ಲಿದ್ದೀನಿ. ಈ ದಿನ ಏನು ವಿಶೇಷ ಅಂತ, ಇವತ್ತೇನು ವಿಶೇಷ ಅಂತ ಕೇಳಿದ್ರ, ನಮ್ಮ ಅಜ್ಜಿಯವರು ಇದ್ದಾರಲ್ಲ, ಅವರು ನಿಮಗೆ ಏನೋ ಒಂದು ಸೀಕ್ರೆಟ್ ರೆಸಿಪಿ ಶೇರ್ ಮಾಡಬೇಕು ಅಂತ ಇದ್ದಾರೆ. ಬನ್ನಿ ಗಾಯ್ಸ್, ನೋಡೋಣ ಏನು ಸೀಕ್ರೆಟ್ ರೆಸಿಪಿ. ಬನ್ನಿ ಗಾಯ್ಸು, ಹೋಗುವ ನಮ್ಮ ಅಜ್ಜಿ ಹತ್ರ ಏನು ರೆಸಿಪಿ ಅಂತ ಕೇಳುವ. ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಇವನು ನಮ್ಮ ಅತ್ತೆ ಮಗ ಅಂತ, ಅಂದರೆ ನಮ್ಮ ಅಪ್ಪ ಅವರ ತಂಗಿಯ ಮಗ. ಮತ್ತು ನಿಮ್ಗೆ ಗೊತ್ತಿರುವಂತೆ ನನ್ನ ತಮ್ಮ. ಬನ್ನಿ ಗಾಯ್ಸ್, ಇನ್ನು ಸ್ವಲ್ಪ ದೂರ ಸಿಕ್ಕೇಬಿಡ್ತು. ಹಾಯ್, ಇವರೇ ಗಾಯ್ಸ್ ನಮ್ಮ ಅಜ್ಜಿ. ಇವತ್ತು ಕೇಳಿ ಏನು ರೆಸಿಪಿ ಮಾಡ್ತಿದ್ದಾರೆ ಅಂತ. ಹಲಸಿನ ಬೀಜ ಸುಡ್ತಾ ಇದ್ದೀವಿ. ನೀವೇ ನೋಡ್ಬೋದು ಗಾಯ್ಸ್. ಆಗಿನ ಕಾಲದಲ್ಲಿ ಸುಟ್ಟಂಗೆ ಬೆಂಕಿಲಿ ಸುಡ್ತಾ ಇದ್ದೀವಿ. ಯಾಕಂದರೆ ಹಣ್ಣು ತಿಂದ್ಬಿಡ್ತೀರಿ, ಬೀಜ ಬಿಸಾಕ್ಬಿಡ್ತೀರಿ. ಇದರಲ್ಲಿ ಒಳ್ಳೆ ಪೌಷ್ಟಿಕಾಂಶ ಇರ್ತದೆ. ಮಕ್ಕಳಿಗೆ ಬೇಕ್ರಿ ಐಟಮ್ಸ್ ಬದಲು ಇದನ್ನ ಕೊಟ್ಟರೆ ಚೆನ್ನಾಗಿರ್ತದೆ, ರುಚಿಕರವಾಗಿರ್ತದೆ. ಮಕ್ಕಳು ಪೌಷ್ಟಿಕವಾಗಿರ್ತಾರೆ. ಇದನ್ನ ತಿನ್ಸಿದ್ರೆ ಯಾವ ಕಾಯಿಲೆ ರುಜಿನಗಳು ಬರಲ್ದು, ಆರೋಗ್ಯನ ಕಾಪಾಡ್ತದೆ. ಓಕೆ ಗಾಯ್ಸ್, ಲೆಟ್ಸ್ ಸ್ಟಾರ್ಟ್ ದಿ ರೆಸಿಪಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ಬನ್ನಿ ಗಾಯ್ಸ್ ಕೇಳುವ ನಮ್ಮ ಅಜ್ಜಿ. ಗಾಯ್ಸ್ ಬನ್ನಿ ಗಾಯ್ಸ್, ಈಗ ನೋಡುವ ನಮ್ಮ ಅಜ್ಜಿನೇ ಕೇಳುವ ಏನೇನು ಇಂಗ್ರೀಡಿಯೆಂಟ್ಸ್, ಇದಕ್ಕೆ ಅಷ್ಟೊಂದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತಾ ಇಲ್ವಾ ಅಂತ. ಏನಿಲ್ಲ ಕಣ್ರಪ್ಪ, ಅಕ್ಕಪಕ್ಕದಲ್ಲಿ 2 ಸೌದೆ ಎತ್ಕೊಂಡು ಬೆಂಕಿ ಕಡ್ಡಿಗೆ ಇಚ್ಚಿದ್ರೆ ಸಾಕಣಪ್ಪ. ಕೆಂಡದಲ್ಲೇ ಒಳ್ಳೆ ಹಲಸಿನ ಬೀಜ ಸುಡ್ಬೋದು. ಘಮ ಘಮ ಅಂತ ಇರ್ತದೆ. ಕಡೆ ತಿನ್ರಪ್ಪ, ಆರೋಗ್ಯವಾಗಿರ್ತದೆ. ನೋಡಿದ್ರೆ ಗೈಸು, ಇದಕ್ಕೆ ಯಾವ ಇದೂ ಇಂಗ್ರೀಡಿಯೆಂಟ್ಸ್, ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಏನು ಬೇಡ. ಜಸ್ಟ್ ಒಂದು ಸ್ವಲ್ಪ ಸೌದೆಗಳು ಎತ್ಕೊಳ್ಳಿ, ಮತ್ತು ಒಂದು ಸ್ವಲ್ಪ ಬೆಂಕಿ ಹಾಕಿ, ಮತ್ತು ಹಲಸಿನ ಬೀಜನ ಹಾಕ್ಬಿಟ್ರೆ ಅದು ಒಳ್ಳೆ ರೆಸಿಪಿ ಆಗುತ್ತೆ. ನೀವು ಹಲಸಿನ ಬೀಜನ ಬೇರೆ ಹಲಸನ್ನು ತಿನ್ಬಿಟ್ಟು ಹಲಸಿನ ಬೀಜ ಬಿಸಾಕ್ತಿದ್ರಲ್ವ, ಅದಕ್ಕಿಂತ ನೀವು ಈ ಥರ ರೆಸಿಪಿ ಮಾಡಿಕೊಂಡು ಆರಾಮಾಗಿ ನೀವೆಲ್ಲ ಮನೆ ಜನವೆಲ್ಲ ತಿನ್ಬೋದು. ಒಳ್ಳೆ ಹೆಲ್ದಿಯಾಗಿರುತ್ತೆ. ಹಾಯ್ ಗಾಯ್ಸು, ಇವಾಗ ನಮ್ಮ ಅಜ್ಜಿ ಹಲಸಿನ ಬೀಜ ಸುಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಹೋಗಿದ್ದಾರೆ. ಬನ್ನಿ, ಸ್ವಲ್ಪ ಸಮಯ ಬೇಕಾಗ್ಬೋದು ಅದು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ. ಬನ್ನಿ, ಇವಾಗ ನಮ್ಮ ಕೈ ತೋಟ, ನಮ್ಮ ಅಜ್ಜಿ ಮಾಡುವಂತಹ ಕೈಯಾರೆ ಮಾಡಿರುವಂತಹ ಕೈ ತೋಟ ನಿಮಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೋಗೋಣ. ಲೆಟ್ಸ್ ಗೋ ಗಾಯ್ಸ್. ಗಾಯ್ಸ್, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಸೊಪ್ಪು ಫುಲ್ಲು, ಇದೆಲ್ಲ ಅಡುಗೆಗೆ ಹಾಕುವಂತಹ ಸೊಪ್ಪು. ಸಾಕಷ್ಟು ಸೊಪ್ಪುಗಳಿವೆ. ಮತ್ತು ಇದು ಕುಂಬಳಕಾಯಿ ಗಿಡ. ಇನ್ನೂ ನಿಮ್ಗೆ ಇನ್ನೇನು ತೋರಿಸ್ಬೇಕು ಬನ್ನಿ. ಓ, ಭವಿಷ್ಯ ಅವರು ಏನೋ ಮಾಡ್ತಿದ್ದಾರೆ. ಏನಕ್ಕೆ ಅಂತ ಕೇಳುವ. ಭವಿಷ್ಯ ಅವರೇ, ಏನಕ್ಕಿದು? ಇದು ನಾವು ಹಲಸಿನ ಬೀಜ ಸುಡ್ತೀವಲ್ಲ, ಅದಕ್ಕೆ ನೀವು ಪ್ಲೇಟ್ ತರಕ್ಕಾಗಲ್ಲ, ಹಳ್ಳಿ ಸೈಡು ಪ್ಲೇಟ್ ಇರಲ್ಲ, ಸೊ ಇದರಲ್ಲಿ ತಿನ್ಬೋದು ನೀವು. ಓ, ಗುಡ್ ಐಡಿಯಾ. ನೋಡಿ ಗಾಯ್ಸ್, ಆ ಪ್ಲೇಟ್ಸು ಇಲ್ಲ, ಏನೂ ಇಲ್ಲ, ಆರಾಮಾಗಿ ನ್ಯಾಚುರಲ್ ಆಗಿರುವಂತಹ ಬಾಳೆ ಎಲೆಯಲ್ಲಿ ನೀವು ಹಲಸಿನ ಬೀಜನ ಬೇಕಾದ್ರೆ ತಿನ್ಬಹುದು. ಗಾಯ್ಸ್ ನೋಡಿ, ನಮ್ಮ ಭವಿಷ್ಯವ್ರು ಆಗಲೇ ಮರದ ಮೇಲೆ ಕುತ್ಕೊಬಿಟ್ಟವ್ರೆ ನೋಡಿ. ಮತ್ತು ಇವನು ನನ್ನ ಕ್ಯೂಟ್ ತಮ್ಮ, ಸ್ವಲ್ಪ ಯಾಕೋ ಗರಂ ಆಗಿಬಿಟ್ಟವ್ರೆ. ಮತ್ತು ಇದು ಮಾವಿನಕಾಯಿ ಮರ. ಮತ್ತು ನಿಮಗೆ ಇಲ್ಲಿ ಕಾಣ್ತಿರೋದು ತೆಂಗಿನ ಮರ. ಮತ್ತು ಇದು ನೇರಳೆ ಮರ. ಮತ್ತು ಗೊತ್ತಾ, ನನಗೊಂದು ಫೇವ್ರೇಟ್ ಊಟ, ಅದೇ ಸೀಗೆ ಸೊಪ್ಪು ಉಪ್ಸಾರು. ಇದೇ ಸೀಗೆ ಸೊಪ್ಪು ಗಿಡ. ನೀವೆಲ್ಲರೂ ನೋಡಿರ್ಬೋದು, ಸೀಗೆ ಸೊಪ್ಪು ಯಾವಾಗಲೂ ಕಾಮನ್ ಆಗಿ ಕಾಡಲ್ಲಿರ್ಬೋದು. ಆದರೆ ನಮ್ಮ ಅಜ್ಜಿಯವ್ರು ನೋಡಿ ಮನೆಯಲ್ಲೇ ಇದೆ, ಮನೆ ಹಿಂದೆನೇ ಇದೆ. ಒಳ್ಳೆ ಕಾಡು ಸ್ಟೈಲ್ ಊಟ ನಮ್ದು ಯಾವಾಗಲೂ. ಮತ್ತು ಇನ್ನೊಂದು ಗಾಯ್ಸ್, ಇನ್ನೊಂದು ಏನು ಗೊತ್ತಾ, ನಮ್ಮ ಮನೇಲಿ ನಾವು ಮಾತ್ರ ಅಲ್ಲ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ, ನಮ್ಮ ಜೊತೆ ಇನ್ನೊಬ್ರು ಯಾರೋ ಇದ್ದಾರೆ. ಬನ್ನಿ, ಅವ್ರನ್ನ ಮೀಟ್ ಮಾಡಿಸ್ತೀವಿ. ಗಾಯ್ಸ್, ಇವರೇ ನಮ್ಮ ಫ್ಯಾಮಿಲಿ ಮೆಂಬರ್ ಹೆನ್ಸ್, ಅಂದರೆ ಕೋಳಿಗಳು. ನಿಮಗೆ ಮುಂದೆಯಿಂದ ತೋರಿಸುವ ಟ್ರೈ ಮಾಡ್ತೀನಿ ಬನ್ನಿ. ಅಲ್ಲಿದೆ ನೋಡಿ ಗಾಯ್ಸ್. ಇನ್ನೂ ಸ್ವಲ್ಪ ಹತ್ರ ಹೋದರೆ ಅವು ನಮ್ಮ ವಿಡಿಯೋ ನಿಮ್ಮ ಕಣ್ಣಿಗೆ ಸಿಗಲ್ತು. ಏನು ಮಾಡುವ ನೋಡಿ, ನಂಗೆ ಆದಷ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ ಗಾಯ್ಸು, ನೋಡಿದ್ರಲ್ಲ ನೀವು ನಮ್ಮ ಅಜ್ಜಿ ಮಾಡಿರುವಂತಹ ಕೈ ತೋಟ. ಈಗ ನಮ್ಮ ಅಜ್ಜಿಯವರ ರೆಸಿಪಿ ರೆಡಿಯಾಗಿದೆಯಾ ಇಲ್ವಾ ಅಂತ ನೋಡುವ. ಐ ಥಿಂಕ್ ರೆಡಿ ಆಗಿರ್ಬೋದು. ಲೆಟ್ಸ್ ಗೋ. ಐ ವಿಶ್ ಇದು ರೆಡಿ ಆಗಿದೆ ಅಂತ. ಓಕೆ, ಎಲ್ಲ ಟೇಸ್ಟ್ ನೋಡ್ತಾವ್ರಾಗಲೇ. ಬನ್ನಿ, ನಾವು ಸ್ವಲ್ಪ ಟೇಸ್ಟ್ ನೋಡುವ. ಒಳ್ಳೆ ರೆಸಿಪಿ ಗಾಯ್ಸ್ ಇದು. ನೋಡಿ, ನಮ್ಮ ಭವಿಷ್ಯವ್ರು ತಿಂತಾ ಇದ್ದಾರೆ ಆಗಲೇ. ಇವಾಗ ಟೇಸ್ಟ್ ಕೇಳುವ, ಹೆಂಗಿದೆ ಟೇಸ್ಟು? ಮಸ್ತ್ ಅಂದರೆ ಮಸ್ತಾಗಿದೆ. ನೀವು ತಿನ್ಬೋದು, ನಿಮ್ಮ ಹಳ್ಳಿ ಕಡೆ ಎಲ್ಲ ಮಾಡ್ಕೊಂಡು ತಿನ್ನಿ.
ತುಂಬ ಚೆನ್ನಾಗಿದೆ ಗಾಯ್ಸ್. ಇಲ್ಲಿರುವಂತಹ ಸಿಟಿ ಗೈಸ್ಗೆ ಅಷ್ಟೊಂದು ಇದ್ರಲ್ಲ ಅನ್ಕೋತೀನಿ. ನೋಡಿ ಹಲಸನ್ನ ತಿನ್ಬಿಟ್ಟು ಬೀಜನ ಬಿಸಾಕ್ತಿದ್ರಿ. ಬೀಜದಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ ಅಂತ ಗೊತ್ತಾಯ್ತು ಇವಾಗಾದರೂ. ಈ ವಿಡಿಯೋ ಎಷ್ಟು ಜನ ನೋಡ್ತಿದ್ದೀರಾ ಅದು ಅವರೆಲ್ಲರೂ ಪ್ಲೀಸ್ ಟ್ರೈ ಮಾಡಿ ನಮ್ಗೊಂದು ಕಮೆಂಟ್ ಮಾಡಿ, ಓಕೆನಾ? ಲೆಟ್ಸ್ ಗೋ ಗೈಸ್. ಓಕೆ ಗಾಯ್ಸ್, ಒಳ್ಳೆ ರೆಸಿಪಿ ಟೇಸ್ಟ್ ನೋಡ್ದೋ. I hope you all enjoy this video guys. Please like, share and subscribe to my channel. ಮತ್ತು ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಈಗ ಮುಂದೆ ಕೂಡ ನಿಮ್ಮ ಸಪೋರ್ಟ್ ನನಗೆ ಸಿಕ್ಕಾಪಟ್ಟೆ ಜಾಸ್ತಿ ಬೇಕು. ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಮೀಟ್